ಅಲ್ಪಸಂಖ್ಯಾತರ ಒಂದು ಬಜೆಟ್ ಆಗಿದೆ, ಪಾಕಿಸ್ತಾನವನ್ನು ಮಾಡಲು ಹೊರಟಿದ್ದಾರೆ ಅಂತ ನೀವೇನು ಹೇಳ್ತಿರಲ್ಲ. ಬಜೆಟ್ ಮಂಡನೆ ಆಗಿರೋದು ಎಷ್ಟು? 4 ಲಕ್ಷ ಕೋಟಿ. ಈ 4 ಲಕ್ಷ ಕೋಟಿ ದುಡ್ಡೊಳಗ 4,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದಾರಲ್ಲ. ಅಲ್ಪಸಂಖ್ಯಾತರು ಕೇವಲ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಒಂದ ಅಲ್ಲ, ಜೈನರು ಬರ್ತಾರ, ಸಿಖ್ರು ಬರ್ತಾರ, ಬೌದ್ಧರು ಬರ್ತಾರ, ಕ್ರಿಶ್ಚಿಯನ್ರು ಬರ್ತಾರ, ಇನ್ನು ಸಣ್ಣ ಪುಟ್ಟ ಕಾಸ್ಟ್ಗಳು ಬರ್ತಕ್ಕಂಥದ್ದು. 200 ಕೋಟಿ ರೂಪಾಯಿ ದುಡ್ಡನ್ನ ವಿಶೇಷವಾಗಿ ಕೊಟ್ಟಾರಲ್ಲ, ಅದ್ರ ಬಗ್ಗೆ ನೀವು ಯಾಕೆ ಕೇಳಿಲ್ಲ? ಇನ್ನು ಯಲ್ಲಮ್ಮನ ಗುಡ್ಡದಾಗ ಏನ್ ನಮಾಜ್ ಮಾಡ್ತಾರ? ಇನ್ನು ಯಲ್ಲಮ್ಮ ಗುಡ್ಡದಾಗ ಏನು ಉರ್ಸ್ ಮಾಡ್ತಾರ ಮುಸಲ್ಮಾನ್ರ? ಯಲ್ಲಮ್ಮ ಗುಡ್ಡದಾಗ ಏನಾದ್ರು ಮುಸ್ಲಿಮ್ರು ಏನಾದ್ರು ಧಾರ್ಮಿಕ ಕ್ಷೇತ್ರನಾ? ಅದು ಹಿಂದುತ್ವದ ಕ್ಷೇತ್ರ ಯಲ್ಲಮ್ಮನ ಗುಡ್ಡ ಅಂತಂದ್ರ. ಎಲ್ಲ ಕನ್ನಡ ಚಾನಲ್ನ ಸುದ್ದಿ ವಾಹಿನಿಗೆ ನಮಸ್ಕರಿಸಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ತಾನೇ 7ನೇ ತಾರೀಕಿನ ದಿವಸ ಕನ್ನಡಿಗರ ಹೃದಯ ಸಾಮ್ರಾಟರು, ಕನ್ನಡ ನಾಡನ್ನ ಇಡೀ ಭಾರತ ದೇಶದಲ್ಲೇ ಒಂದು ಶಕ್ತಿಶಾಲಿಯನ್ನಾಗಿ ಮಾಡಿರ್ತಕ್ಕಂಥವ್ರು ಪ್ರಶ್ನಾತೀತ ನಾಯಕರು. ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಪ್ರಶ್ನಾತೀತ ನಾಯಕರು, ಹಿಂದುಳಿದ ವರ್ಗದ ಆಶಾಕಿರಣ, ಮಾಧ್ಯಮ ಜನಾಂಗ ಇರ್ಬೋದು ಮತ್ತು ಎಲ್ಲ ಸಮುದಾಯಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಜನಪ್ರಿಯ ವ್ಯಕ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರು ಆರ್ಥಿಕವಾಗಿರ್ತಕ್ಕಂಥ ಒಂದು ಅನುಭವಿ ಇರ್ತಕ್ಕಂಥ ಒಬ್ಬ ಮಂತ್ರಿಗಳು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು 15 ಬಾರಿ 16 ಬಾರಿ ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಯಾರಾದ್ರೂ ಒಬ್ಬ ಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರು ತಮ್ಮ ಒಂದು ಬಜೆಟ್ ನಲ್ಲಿ 4 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಬಜೆಟ್ ಅನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಎಲ್ಲ ಸಮುದಾಯಗಳ ಗಮನದಲ್ಲಿ ಇಟ್ಕೊಂಡು ಬಜೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಬಜೆಟ್ಗೆ ಆಕ್ಷೇಪಾರ್ಹವಾಗಿ ಜನ ವಿರೋಧಿ ಹೇಳಿಕೆಗಳನ್ನ ಭಾರತೀಯ ಜನತಾ ಪಕ್ಷದವರು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ, ವಿಶೇಷವಾಗಿ ಕೇಂದ್ರ ಮಂತ್ರಿಗಳಾದಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಸಿದ್ದರಾಮಯ್ಯನವ್ರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಬಜೆಟ್ ಅನ್ನ ಅಲ್ಪಸಂಖ್ಯಾತ ಬಜೆಟ್ ಅಂತ ಕರೆದ್ರು, ಪಾಕಿಸ್ತಾನಿ ಬಜೆಟ್ ಅಂತ ಕರೆದ್ರು, ಮುಸಲ್ಮಾನರ ಬಜೆಟ್ ಅಂತ ಕರೆದ್ರು. ಸೊ ಅವ್ರು ಈ ರೀತಿ ಕರೆದಿದಾರಲ್ಲ, ಅದನ್ನು ನಾನು ಇವತ್ತು ಖಂಡನೆಯನ್ನು ಮಾಡ್ತಾ ಇದ್ದೇನೆ. ಅವ್ರು ಈ ರೀತಿ ಹೇಳಿಕೆ ಕೊಡಬಾರ್ದು. ಯಾಕಂದ್ರೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ. ಈ ದೇಶದ ಇತಿಹಾಸ, ಭಾರತೀಯ ಜನತಾ ಪಾರ್ಟಿ ಇತಿಹಾಸ, ಕಾಂಗ್ರೆಸ್ ಪಾರ್ಟಿ ಇತಿಹಾಸ, ಸಿದ್ದರಾಮಯ್ಯವ್ರ ಇತಿಹಾಸ ಪ್ರಮುಖವಾಗಿ ಅವ್ರಿಗೆ ಗೊತ್ತಿಲ್ಲ. ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಡೀ ತಮ್ಮ ಜೀವನದಲ್ಲಿ ಯಾವುದೇ ರೀತಿಯಿಂದ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಮತ್ತು ಅವ್ರನ್ನ ಯಾವ ಜಾತಿಗೂ ಕೂಡ ಅವರು ಇಂಪ್ರೆಸ್ ಮಾಡಿರ್ತಕ್ಕಂಥವ್ರಲ್ಲ. ಎಲ್ಲ ಸಮುದಾಯವನ್ನು ಕೂಡ ಅವರು ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ಕೇಳ್ತೀನಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ, ನೀವು ಹೇಳಿದ್ರಲ್ಲ ಇದು ಅಲ್ಪಸಂಖ್ಯಾತರ ಒಂದು ಬಜೆಟ್ ಆಗಿದೆ, ಪಾಕಿಸ್ತಾನವನ್ನು ಮಾಡಲು ಹೊರಟಿದ್ದಾರೆ ಅಂತ ನೀವೇನು ಹೇಳ್ತಿರಲ್ಲ. ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು? 4,000 ಕೋಟಿ. ಬಜೆಟ್ ಮಂಡನೆ ಆಗಿರೋದು ಎಷ್ಟು? 4 ಲಕ್ಷ ಕೋಟಿ. ಈ 4 ಲಕ್ಷ ಕೋಟಿ ದುಡ್ಡೊಳಗ 4,000 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದಾರಲ್ಲ. ಅಲ್ಪಸಂಖ್ಯಾತರು ಕೇವಲ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಒಂದ ಅಲ್ಲ, ಜೈನರು ಬರ್ತಾರ, ಸಿಖ್ರು ಬರ್ತಾರ, ಬೌದ್ಧರು ಬರ್ತಾರ, ಕ್ರಿಶ್ಚಿಯನ್ರು ಬರ್ತಾರ, ಇನ್ನು ಸಣ್ಣ ಪುಟ್ಟ ಕಾಸ್ಟ್ಗಳು ಬರ್ತಕ್ಕಂಥದ್ದು. ಈ 4,000 ಕೋಟಿ ರೂಪಾಯಿ ನಾವು ಕನ್ಫರ್ಮ್ ಮಾಡಿದ್ರೆ 1% ಮಾತ್ರ ಅಲ್ಪಸಂಖ್ಯಾತರಿಗೆ ಮೀಸಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು 99% ತಮ್ಮ ಬಜೆಟ್ ಅನ್ನ ಹಿಂದೂಗಳಿಗಾಗಿ ಕೊಟ್ಟಿರ್ತಕ್ಕಂಥದ್ದು. ಇಡೀ ನಮ್ಮ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗಾಗಿ ಕೊಟ್ಟಿರ್ತಕ್ಕಂಥ SC ST ಬ್ಯಾಕ್ವರ್ಡ್, ಮಾಧ್ಯಮ ವರ್ಗ, ದೊಡ್ಡ ಜಾತಿ ಎಲ್ಲಾ ಸಮುದಾಯದವರಿಗೆ ಕೂಡ ಎಲ್ಲರನ್ನ ಗಮನದಲ್ಲಿ ಇಟ್ಟುಕೊಂಡು 99% ಹಿಂದೂಗಳಿಗಾಗಿ ಕೊಟ್ಟಿರ್ತಕ್ಕಂಥ ಬಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು. ಹಿಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ಇದು ಹಿಂದುತ್ವದ ಬಜೆಟ್, ಇದು ಹಿಂದೂಗಳಿಗಾಗಿ ಕೊಟ್ಟಿರ್ತಕ್ಕಂಥ ಬಜೆಟ್. ಸೊ ಹಿಂಗಾಗಿ ಏನೈತಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಯಾವಾಗ ಅಧಿಕಾರ ತೆಗೆದುಕೊಂಡ್ರಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಹಿಂದೂ ಹೆಣ್ಮಕ್ಳು, ನಮ್ಮ ತಾಯಂದ್ರ, ನಮ್ಮ ಅಕ್ಕ ತಂಗಿಯರ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾರ, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾರ,
ಇವತ್ತು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾರ, ಇವತ್ತು ಮೈಲಾರ ಕ್ಷೇತ್ರಕ್ಕೆ ಹೋಗ್ತಾರ, ಯಲ್ಲಮ್ಮನ ಕ್ಷೇತ್ರಕ್ಕೆ ಹೋಗ್ತಾರ, ಇವತ್ತು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಎಂಟ ಮಠ ಹೋಗ್ತಾರ, ಕನ್ನಡಿಗರದ ಒಂದು ಎಂಟ ಮಠ ಹೋಗಿ ಎಲ್ಲಾ ಕಡೆನೂ ಸಿದ್ದರಾಮಯ್ಯ ನೆಲೆಸಿರ್ಲೆ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಾ ಇದಾರ. ಇವತ್ತು ಈ ರಾಜ್ಯದ ನಮ್ಮೆಲ್ಲಾ ಹೆಣ್ಮಕ್ಳು ತಾಯಂದ್ರೆ ಇವರೆಲ್ಲ ಪಾಕಿಸ್ತಾನಿಗಳನ, ಇವರೆಲ್ಲ ಮುಸಲ್ಮಾನರ, ಇವರೆಲ್ಲ ಇವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥ ಹೆಣ್ಮಕ್ಳೆಲ್ಲ ಅವರೆಲ್ಲ ಪಾಕಿಸ್ತಾನಿಗಳ, ಅವರೆಲ್ಲ ಮುಸಲ್ಮಾನ, ಅವರೆಲ್ಲ ಹಿಂದೂಗಳ, ಅವರೆಲ್ಲ ಮುಸ್ಲಿಂ ಆಗ್ತಾರ? ಅದೇಂಗ್ ಸಾಧ್ಯ? ಯಾಕಂದ್ರೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಬಜೆಟ್, ಸಿದ್ದರಾಮಯ್ಯ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಇವತ್ತು ನಾನು ಕೇಳ್ತೇನೆ ಪ್ರಹ್ಲಾದ್ ಜೋಶಿ ಅವ್ರಿಗೆ 200 ಕೋಟಿ ರೂಪಾಯಿ ಯಲ್ಲಮ್ಮನ ಗುಡ್ಡಕ್ಕೆ ಇವತ್ತು 200 ಕೋಟಿ ರೂಪಾಯಿ ದುಡ್ಡನ್ನ ವಿಶೇಷವಾಗಿ ಕೊಟ್ಟಾರಲ್ಲ, ಅದ್ರ ಬಗ್ಗೆ ನೀವು ಯಾಕೆ ಕೇಳಿಲ್ಲ? ಏನ್ ಯಲ್ಲಮ್ಮನ ಗುಡ್ಡದಾಗ ಏನ್ ನಮಾಜ್ ಮಾಡ್ತಾರ? ಇನ್ ಯಲ್ಲಮ್ಮ ಗುಡ್ಡದಾಗ ಏನ್ ಉರ್ಸ್ ಮಾಡ್ತಾರ ಮುಸಲ್ಮಾನ್ರ? ಯಲ್ಲಮ್ಮ ಗುಡ್ಡದಾಗ ಏನಾದ್ರು ಮುಸ್ಲಿಮ್ರು ಏನಾದ್ರು ಧಾರ್ಮಿಕ ಕ್ಷೇತ್ರನಾ? ಅದು ಹಿಂದುತ್ವದ ಕ್ಷೇತ್ರ ಯಲ್ಲಮ್ಮನ ಗುಡ್ಡ ಅಂತಂದ್ರ ಇದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಮ್ಮ ಧಾರ್ಮಿಕ ಕ್ಷೇತ್ರ, ಹಿಂದೂಗಳ ದೊಡ್ಡ ಕ್ಷೇತ್ರ ಉತ್ತರ ಕರ್ನಾಟಕ ಭಾಗದ. ಅದಕ್ಕೆ 200 ಕೋಟಿ ರೂಪಾಯಿ ಕೊಟ್ರೆ ನಿಮ್ ಬಿಜೆಪಿ ರಾಜ್ಯಪಾಲರ ತಡೆ ಹಿಡಿದಿದ್ರು ಅದನ್ನ. 200 ಕೋಟಿ ರೂಪಾಯಿ ಸಿದ್ದರಾಮಯ್ಯವ್ರು ಏನ್ ಕೊಟ್ರಲ್ರಿ, 200 ಕೋಟಿ ರೂಪಾಯಿ ಈ ಬಿಜೆಪಿ ಇವರು ರಾಜ್ಯಪಾಲರು ತಡೆ ಹಿಡಿದಿದ್ರು ಅದನ್ನ. ನಾವು ಹೋರಾಟ ಮಾಡಿದ್ಮೇಲೆ, ಪ್ರೆಸ್ ಮೀಟ್ ಮಾಡಿದ್ಮೇಲೆ ಅವಾಗ ಅದಕ್ಕೆ ಸಹಿ ಹಾಕ್ಯಾರ ಅವ್ರ. ಏನದಾರಲ್ಲ ಈಗ ಪ್ರೆಸೆಂಟ್ ಏನದಾರಲ್ರಿ ರಾಜ್ಯಪಾಲರು, ಅದಕ್ಕೆ ತಡೆ ಹಿಡಿದಿದ್ರು ಅದನ್ನ. ಯಲ್ಲಮ್ಮನ ಗುಡ್ಡಕ್ಕೆ 200 ಕೋಟಿ ರೂಪಾಯಿ ತಡೆ ಹಿಡಿದಾರ ಅವ್ರ. ಅವಾಗ ಒಬ್ಬನ ಬಿಜೆಪಿ ಮಾತಾಡಿದ್ರ ನೀವು? ಯಲ್ಲಮ್ಮನ ಗುಡ್ಡಕ್ಕೆ ತಡೆ ಹಿಡಿದ್ ಬಿಟ್ರಿ ರಾಜ್ಯಪಾಲರು ತಡೆ ಹಿಡಿಬಾಡ್ರಿ, ಇದು ಹಿಂದೂ ವಿರೋಧಿ ಆಕೈತಿ ಅಂತ ಒಬ್ಬನಾರ ಮಾತಾಡ್ರಿ ನೀವು ಬಿಜೆಪಿ ಅವರು? ಇವತ್ತು ನೀವು ಹೇಳ್ತಿರಲ್ಲ, ಇವತ್ತ ಮುಸಲ್ಮಾನರ ಬಜೆಟ್ ಆತು, ಮುಸ್ಲಿಮರಿಗೆ ಬಹಳ ಇಂಟ್ರೆಸ್ಟ್ ಕೊಡ್ತಾ ಇದಾರೆ ಅವರು. ನಿಮ್ಮ ಚರಿತ್ರೆ ತೆಗಿಲ್ಲ ನಾನು ಕೇಳ್ತೀನಿ ಪ್ರಹ್ಲಾದ್ ಜೋಶಿ ಅವ್ರಿಗೆ.